1100 ಅಡಿಯಲ್ಲಿ ನಿರ್ಮಿಸಿರುವ ವಿಶಾಲವಾದ ಹೊಚ್ಚ 3BHK ಡ್ಯೂಪ್ಲೆಕ್ಸ್ ಮನೆ ಮಾರಾಟಕ್ಕೆ. ನೋಡ್ತಾ ಇದ್ದೀರಲ್ಲ, ಇದೇ ಮನೆ. ಸ್ಪೇಷಿಯಸ್ ಆಗಿದೆ, ಭಾಳ ಚೆನ್ನಾಗಿದೆ. ಚಿಕ್ಕಬಿದ್ರಕಲ್ಲು ಮೆಟ್ರೋ, ನಾಗಸಂದ್ರ ಮೆಟ್ರೋ, ಅಲ್ಲಿಂದ 2 ಕಿಲೋಮೀಟ್ರು. ಸಪ್ತಗಿರಿ ಇಂಜಿನಿಯರಿಂಗ್ ಕಾಲೇಜಿಂದನೂ 2 ಕಿಲೋಮೀಟ್ರು. ಬಗಲಗುಂಟೆ ಡಿ ಮಾರ್ಟು 2 ಕಿಲೋಮೀಟ್ರು. ಸೆಂಟ್ರ್ ಪಾಯಿಂಟಲ್ಲಿದೆ, ಒಳ್ಳೆ ಡೆವಲಪ್ಡ್ ಲೊಕೇಶನ್ಲಿದೆ. ಲೊಕೇಶನ್ನು ಡೀಸೆಂಟಾಗಿ ಚೆನ್ನಾಗಿದೆ. ಹಲೋ ಸ್ನೇಹಿತರೆ, ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀಪತಿ ಗೌಡ. ELP ರಿಯಲ್ ಎಸ್ಟೇಟ್ಗೆ ಸ್ವಾಗತ, ಸುಸ್ವಾಗತ. ಡೈಮೆನ್ಷನ್ 20x55, 20ಕ್ಕೆ 55 ಇನ್ ಸ್ಕ್ವೇರ್ ಫೀಟ್, 1100 ಸ್ಕ್ವೇರ್ ಫೀಟ್. ಸೈಟ್ ಫೇಸಿಂಗ್ ನಾರ್ತ್, ಮೇನ್ ಡೋರ್ಸ್ ಫೇಸಿಂಗ್ ಈಸ್ಟ್. ಖಾತಾ ಎಲೆಕ್ಟ್ರಾನಿಕ್ ಖಾತಾ, ವಾಟರ್ CMC ವಾಟರ್, GBA ಲಿಮಿಟ್, ಗ್ರೇಟರ್ ಬೆಂಗಳೂರು ಅಥಾರಿಟಿ ಲಿಮಿಟ್. ಟೋಟಲ್ ಫ್ಲೋರ್ಸ್ G+2, ಗ್ರೌಂಡು ಫಸ್ಟು ಸೆಕೆಂಡು. ಗ್ರೌಂಡಲ್ಲಿ 2BHK ಕಾರ್ ಪಾರ್ಕಿಂಗು, ಫಸ್ಟು ಸೆಕೆಂಡು ಕಂಪ್ಲೀಟ್ ಡೂಪ್ಲೆಕ್ಸ್. ಇದು ಎಲಿವೇಶನ್. ಮೇಲೆ ಫುಲ್ ಟಾಪಲ್ಲಿ ಅಂಚು ಹಾಕಿದ್ದಾರೆ ನೋಡಿ. ಇದು ಗೇಟ್, ಫುಲ್ ಟಾಪ್ ರೂಫ್ವರೆಗೂ ಗೇಟ್ ಕವರ್ ಮಾಡಿದ್ದಾರೆ. MS ಗೇಟ್. ಇದು ಕಾರ್ ಪಾರ್ಕಿಂಗ್ ನೋಡಿ. ಸುತ್ತ ಒಬ್ಸರ್ವ್ ಮಾಡಿದ್ರೆ ಫುಲ್ ಸೇಫ್ಟಿ ಗ್ರಿಲ್ ಇದೆ. ಮೈನ್ ಗೇಟ್ ಲಾಕ್ ಮಾಡಿದ್ರೆ ಇನ್ಸೈಡ್ ಹೋಗೋಕೆ ಆಗೋದಿಲ್ಲ. ಈವನ್ ಪಾರ್ಕಿಂಗ್ ಏರಿಯಾದಲ್ಲೂ POP ಮಾಡಿದ್ದಾರೆ. ಕಾರ್ ಪಾರ್ಕಿಂಗು ದೊಡ್ಡದಾಗಿದೆ. ಈ ಕಾರ್ ಪಾರ್ಕಿಂಗಲ್ಲಿ ಒಂದು ದೊಡ್ಡ ಕಾರ್ನ ಪಾರ್ಕ್ ಮಾಡಿ ಒಂದು 2-3 ಬೈಕನ್ನು ಪಾರ್ಕ್ ಮಾಡ್ಬೋದು. ಇನ್ನೂ ಜಾಗ ಇದೆ ಮುಂದೆ ಅಲ್ಲಿ ಪ್ಯಾಸೇಜ್ ನೋಡಿ. ಈ ಸೈಡು ಸೇಫ್ಟಿ ಗ್ರಿಲ್ ಇದೆ. ಸೆಟ್ ಬ್ಯಾಕ್ ಕೊಟ್ಟಿದ್ದಾರೆ ನೋಡಿ. ಇದು ಮೀಟ್ರ್ ಬಾಕ್ಸ್, KEB ಮೀಟ್ರ್ ಬೋರ್ಡ್ ಇಲ್ಲೇ ಬರೋದು ನೋಡಿ. ವಾಲ್ಗೆಲ್ಲ ಹೈ ಗ್ಲಾಜ್ ಟೈಲ್ಸ್ ಹಾಕಿದ್ದಾರೆ. ಚಾರ್ಜಿಂಗ್ ಪಾಯಿಂಟ್, EV ವೆಹಿಕಲ್ಸ್ ಕಂಪಲ್ಸರಿ ಬಂದೇ ಬರುತ್ತೆ ಮುಂದೆ, ಅದಕ್ಕೆಲ್ಲ ಚಾರ್ಜಿಂಗ್ ಪಾಯಿಂಟ್ ಅನುಕೂಲ ಆಗಿದೆ. ಇದು ಸಂಪ್, 12,000 ಲೀಟ್ರ್ ಕೆಪಾಸಿಟಿಯಿಂದ 15,000 ಲೀಟ್ರ್ ಕೆಪಾಸಿಟಿ ಇರುವಂಥ ಸಂಪ್ ಇದು. ಈಗ ಗ್ರೌಂಡ್ ಫ್ಲೋರಲ್ಲಿ 2BHK ಹೌಸ್ ಮುಂದೆ ಪ್ಯಾಸೇಜ್ ಇದು. ಈವನ್ನು ಡೂಪ್ಲೆಕ್ಸ್ಗೆ ಹೋಗ್ಬೇಕಂದ್ರೂ ಆ ಮೂಲೆಯಲ್ಲಿ ಸ್ಟೆಪ್ಸ್ ಮಾಡಿದ್ದಾರೆ. ವಾಸ್ತುಗೆ ಕರೆಕ್ಟಾಗಿದೆ. ಇದು ಗ್ರೌಂಡ್ ಫ್ಲೋರಲ್ಲಿರುವಂಥ 2BHK ಹೌಸ್. ಮೈನ್ ಡೋರು ಫೇಸಿಂಗ್ ಈಸ್ಟ್, ಫ್ರೇಮ್ ಡೋರ್ 2 ಟೀಕ್. 2BHK ಹೌಸ್ ಹಾಲ್ ಇದು. ಇದರಲ್ಲೂ POP ಇದೆ. ಫ್ಯಾನು ಫಿಟ್ ಮಾಡಿದ್ದಾರೆ. ವಾಲ್ಗೆಲ್ಲ ವಾಲ್ಪೇಪರ್ ಹಾಕಿದ್ದಾರೆ. TV ಕ್ಯಾಬಿನೆಟ್ ಇದೆ. ವಿಂಡೋ ಇದೆ. ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. ಇದು TV ಕ್ಯಾಬಿನೆಟ್. ಇದು ಸ್ಟೋರೇಜ್ ಪ್ರಾವಿಷನ್ ಎಲ್ಲ ಕೊಟ್ಟಿದ್ದಾರೆ ನೋಡಿ. ಇದು ವಾಲ್ಪೇಪರು ಚೆನ್ನಾಗಿದೆ. ಇದು ಬೆಡ್ರೂಮು. ಮೊದಲು ಪೂಜಾ ರೂಮು, ಕಿಚನ್ ನೋಡೋಣ. ಇದು ಪೂಜಾ ರೂಮು. ನೋಡಿ, ಡಬಲ್ ಬೆಡ್ರೂಮು, ಕೆಳಗಡೆ ಪೂಜಾ ರೂಮ್ ಕೊಟ್ಟಿದ್ದಾರೆ. ಸೊ ಬಾಡಿಗೆಗೆ ಯಾರು ಬರ್ತಾರೋ ಅವರಂತೂ ಅದೃಷ್ಟವಂತರು. ಬಾಡಿಗೆ ಎಷ್ಟು ಹೋಗುತ್ತೆ ಕೂಡ? ಬಾಡಿಗೆ 15,000. 15,000 ಹೌದು, 15,000 ಡಿಮ್ಯಾಂಡ್ ಇದೆ ಇಲ್ಲಿ. ಇದು ಕಿಚನ್ನು. 15 ಅಂತ ನಾನು ಹೇಳಲ್ಲ, ಆದರೆ 12ರಿಂದ 15 ಫಿಕ್ಸ್. ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ನೆನ್ಪಿಟ್ಕೊಳ್ಳಿ. ಎಲ್ಲಿ ಡಿಮ್ಯಾಂಡ್ ಇರುತ್ತೋ ಅಲ್ಲಿ ನೀವು ಇದು ಟೂಲೆಟ್ ಇಲ್ಲ ಅಂದರೆ, ನಿಮ್ಮದು ಟೂಲೆಟ್ ಇದೆ ಅಂದರೆ ಡಿಮ್ಯಾಂಡ್ ಜಾಸ್ತಿ ಮಾಡ್ಬೋದು. ಇಲ್ಲ ಹೆವಿ ಟೂಲೆಟ್ ಇದ್ದರೆ ನೀವು ಕಮ್ಮಿ ತೊಗೋಬೇಕಾಗುತ್ತೆ. ಇಲ್ಲಿ ಟೂಲೆಟ್ ಎಲ್ಲೂ ಇಲ್ಲ ಅಂದರೆ ಬಾಡಿಗೆಗೆ ಡಿಮ್ಯಾಂಡ್ ಇದೆ ಅಂತ ಅರ್ಥ. ಸೊ ಕಿಚನ್ ಬ್ಯಾಸ್ಕೆಟ್ಸ್ ಎಲ್ಲ ಚೆಕ್ ಮಾಡ್ತಿದ್ದೀನಿ ನೋಡಿ ನೀಟಾಗಿ. ಸುತ್ತು ಲಾಫ್ಟ್, L ಶೇಪ್ ಲಾಫ್ಟ್ ಕೊಟ್ಟಿದ್ದಾರೆ. ಇದು ಬೆಡ್ರೂಮ್ 1. ಡೋರು ರೆಡಿಮೇಡ್ ಡೋರು. ಈ ಬೆಡ್ರೂಮ್ 1ಅಲ್ಲಿ ಫ್ಯಾನ್ ಇದೆ, ವಿಂಡೋ ಇದೆ,
ವಾರ್ಡ್ರೋಬ್ ಮಾಡಿದ್ದಾರೆ, ಸ್ಟ್ಯಾಂಡಿಂಗ್ ಮಿರರ್ ಇದೆ, ಫ್ಲೋರಿಂಗ್ ಗ್ರನೇಟ್ಸ್ ಯೂಸ್ ಮಾಡಿದ್ದಾರೆ. ವಾರ್ಡ್ರೋಬ್ಗೆಲ್ಲ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ ನೋಡಿ. ಡ್ರಾ ನಾನು ತೋರಿಸ್ತಿದ್ದೀನಿ. ಸ್ಟ್ಯಾಂಡಿಂಗ್ ಮಿರರ್, ಬ್ಯಾಕ್ ಸೈಡ್ ಎಲ್ಲ ಸ್ಟೋರೇಜ್ ಪ್ರಾವಿಷನ್ ಕೊಟ್ಟಿದ್ದಾರೆ ನೋಡಿ. ಬಾಡಿಗೆಯವ್ರಿಗೂ ಪಾಪ ಭಾಳ ನೀಟಾಗಿ ಮಾಡಿದ್ದಾರೆ. ಸೊ ಈ ಬೆಡ್ರೂಮಲ್ಲಿ ಇರೋರಂತೂ ಅದೃಷ್ಟವಂತರು. ಇದು ನೋಡಿ, ಇದು ಅಟ್ಯಾಚ್ಡ್ ವಾಶ್ರೂಮು ಇದೆ. ಒಂದು ಓನರ್ ಮನೆಗೆ ಏನೇನು ಇರುತ್ತೋ ಅದೆಲ್ಲನೂ ಕೊಟ್ಟಿದ್ದಾರೆ. ಸೊ ಹ್ಯಾಂಡ್ ವಾಶ್ ಬೇಷನ್ ಇದೆ, ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ, ವಿಂಡೋ ಇದೆ, ಕಮೋಡ್ ವೆಸ್ಟರ್ನ್ ಕಮೋಡ್ ಮಾಡಿದ್ದಾರೆ. ಓಕೆ, ಬೆಡ್ರೂಮ್ 1 ಇದು ಮಾಸ್ಟರ್ ಬೆಡ್ರೂಮು ನೋಡಿದ್ರಲ್ಲ. ಮತ್ತೊಮ್ಮೆ ಈ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ. ಇದು ಬೆಡ್ರೂಮ್ 2. ಬೆಡ್ರೂಮ್ 2ನ ತೋರಿಸ್ತಿದ್ದೇನೆ ನೋಡಿ. ಇಲ್ಲಿ ವಿಂಡೋ, ಫ್ಯಾನು ಪ್ರತಿಯೊಂದು ಕೊಟ್ಟಿದ್ದಾರೆ ಕಣಿ. ವಾರ್ಡ್ರೋಬ್ಗೆಲ್ಲ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಲಾಫ್ಟು ಇದೆ, ಫ್ಯಾನು ಮಾಡಿದ್ದಾರೆ. ಎಲ್ಲ ರೂಮ್ಗೂ ಫ್ಯಾನು, ಹಾಲಲ್ಲೂ ಫ್ಯಾನು, ಭಾಳ ಚೆನ್ನಾಗಿ ಖರ್ಚು ಮಾಡಿದ್ದಾರೆ. ಇದು ಡ್ರಾಗಳು, ಈ ಸೈಡು ಡ್ರಾ ಕೊಟ್ಟಿದ್ದಾರೆ ನೋಡಿ. ವೆರಿ ನೈಸ್. ವಾವ್, ವಿಶೇಷತೆ ಏನಂತ ಅಂದರೆ 2 ಬೆಡ್ರೂಮ್ಗೂ ಅಟ್ಯಾಚ್ಡ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ಇಲ್ಲೊಂದು ಅಟ್ಯಾಚ್ಡ್ ಟಾಯ್ಲೆಟ್ ಇದೆ ನೋಡಿ. ಕಮೋಡು, ವೆಸ್ಟರ್ನ್ ಕಮೋಡು, ಸೂಪರ್. ಇನ್ನು ಇಲ್ಲಿ ಕಾಮನ್ ಟಾಯ್ಲೆಟ್ ಕೊಟ್ಟಿಲ್ಲ, 2 ಅಟ್ಯಾಚ್ಡ್ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಸ್ಟೇರ್ ಕೇಸ್ ಕೆಳಗಡೆ ಗ್ಯಾಸ್ ಸಿಲಿಂಡರ್ ಪ್ರಾವಿಷನ್. ಓಕೆ, ಫಸ್ಟ್ ಫ್ಲೋರ್ ಹೋಗ್ತಿದ್ವಿ. ಸ್ಟೆಪ್ಸ್ ಅಬ್ಸರ್ವ್ ಮಾಡಿ, ಗ್ರಾನೈಟ್ಸ್ ಯೂಸ್ ಮಾಡಿದ್ರೆ. ರೈಲಿಂಗ್ಸ್ ಎಲ್ಲ SS ರೈಲಿಂಗ್ಸ್, ಜಿಂದಾಲ್ 304 ಕ್ವಾಲಿಟಿನೇ ಯೂಸ್ ಮಾಡಿದ್ದಾರೆ. ಸ್ಟೆಪ್ಸು ಸ್ಲೋಪಾಗಿದೆ ನೋಡಿ, ಆರಾಮಾಗಿ ಹತ್ತೋಗ್ಬೋದು. ಮೇಲೆ ನೋಡಿ ಫುಲ್ PVC ಶೀಟ್ ಹಾಕಿ ಸ್ಪಾಟ್ ಲೈಟ್ ಎಲ್ಲ ಕೊಟ್ಟಿದ್ದಾರೆ. ಈ ಸೈಡ್ ಲೆಫ್ಟ್ಗೆ ಸ್ಟ್ರಕ್ಚರ್ ಪೇಂಟ್ ಮಾಡಿಸಿದ್ದಾರೆ. ಫಸ್ಟ್ ಫ್ಲೋರಲ್ಲಿದೆ. ಫಸ್ಟ್ ಫ್ಲೋರಲ್ಲಿ 3 BHK ಡೂಪ್ಲೆಕ್ಸ್. ಇದು ಫುಲ್ ಸೇಫ್ಟಿ, ಗ್ರಿಲ್ಲು, ಗೇಟು ಎಲ್ಲ ಕೊಟ್ಟಿದ್ದಾರೆ ನೋಡಿ. ಇದು 3 BHK ಡೂಪ್ಲೆಕ್ಸ್ ಹೌಸ್. ಮೈನ್ ಡೋರು ಫೇಸಿಂಗ್ ಈಸ್ಟು, ಫ್ರೇಮು ಡೋರ್ 2 ಟೀಕ್ ವುಡ್ಡು, ಭಾಳ ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಎಕ್ಸಲೆಂಟ್. ಶೋಯಿಂಗ್ ಯು ಸ್ಪೇಷಿಯಸ್ ಹಾಲ್ ಆಫ್ ದ 3 BHK ಡೂಪ್ಲೆಕ್ಸ್ ಹೌಸ್ ಇನ್ ದ ಫಸ್ಟ್ ಫ್ಲೋರ್. ವಾರ್ಡ್ರೋಬು, POP, ಅದರಲ್ಲೂ ಥರ್ಮಲ್ ಕೋಲ್ ಎಲ್ಲ ಕೊಟ್ಟಿದ್ದಾರೆ. ಮತ್ತು ಫ್ಯಾನ್ ಇದೆ. ಅದು ಎಂಟ್ರೆನ್ಸ್. ಇದು ಮೇಯ್ನ್ ಹಾಲು, ಕೂತ್ಕೊಳ್ಳೋದು ಗೆಸ್ಟ್ಗಳು ಈಗ ರಿಲ್ಯಾಕ್ಸ್ ಆಗಲಿಕ್ಕೆ ಎಲ್ಲ ಕೂರೋದು ಇದು. ಹಾಲು ಸ್ಪೇಷಿಯಸ್ ಆಗಿದೆ ಕಣ್ರಿ. ಉದ್ದ ಇದೆಯಲ್ಲ, ಹಂಗಾಗಿ ಜೂಮರು, ಫ್ಯಾನು, ವಾಲ್ಪೇಪರು, TV ಕ್ಯಾಬಿನೆಟ್ಟು, ವಿಂಡೋ ಎಲ್ಲನೂ ಇದೆ ಕಣ್ರಿ. ಚೆನ್ನಾಗಿ ಮಾಡಿಸಿದಾರಲ್ಲ ನೋಡಿ. ಲಾಫ್ಟ್ ಎಲ್ಲ ಯೂಸ್ ಮಾಡಿ, ಇದು ರಾಫ್ಟ್ರು TV ಕ್ಯಾಬಿನೆಟಲ್ಲೂ ಮೇಲೆ ಸೈಲಿಂಗಲ್ಲೂ ಎಲ್ಲ ಕೊಟ್ಟಿದ್ದಾರೆ. ಕಾಸ್ಟ್ಲಿ ಅಂದರೆ ಭಾಳ ಖರ್ಚು ಮಾಡಿದ್ದಾರೆ ನೋಡಿ. ಡ್ರಾಸ್, TV ಕ್ಯಾಬಿನೆಟಲ್ಲಿರುವಂಥ ಡ್ರಾಸನ್ನು ತೋರಿಸ್ತಿದ್ದೇನೆ. ಇದು ಪೂಜಾ ರೂಮು. ಹಾಲ್ ಅಂತೂ ಮಸ್ತಾಗಿ ಸ್ಪೇಷಿಯಸ್ ಆಗಿದೆ ಕಣ್ರಿ. ವೆರಿ ನೈಸ್. ಪೂಜಾ ರೂಮಲ್ಲೂ ಮೇಲೆ ಎಲ್ಲ CNC ಕಟ್ಟಿಂಗು, CNC ಕಟ್ಟಿಂಗ್ ಇದೆ ನೋಡಿ. ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಬೀಡಿಂಗ್ ಎಲ್ಲ ಗೋಲ್ಡ್ ಬೀಡಿಂಗ್ ಕೊಟ್ಟಿದ್ದಾರೆ. ಈಗ ಕಿಚನ್ ಹೋಗೋಣ. ಕಿಚನ್ನು ಮೇಲೆ ಸ್ಟೆಪ್ಸ್ ಎಲ್ಲ ಬರ್ತದೆ. ಇದೆಲ್ಲ ಆರ್ಚ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲೂ ಸ್ಟೋರೇಜ್ ಪ್ರಾವಿಷನ್ ಕೊಟ್ಟಿದ್ದಾರೆ ನೋಡಿ. ಇದು ಡೈನಿಂಗ್ ಏರಿಯಾ. ಸೊ ಡೈನಿಂಗ್ ಹಾಲ್, ಸ್ಟೇರ್ ಕೇಸ್ ಕೆಳಗಡೆ ಈ ಜಾಗ ಚೆನ್ನಾಗಿ ಯೂಸ್ ಮಾಡಿದ್ದಾರೆ ಕಣ್ರಿ. ವೆರಿ ನೈಸ್. ಈವನ್ ಸ್ಟೇರ್ ಕೇಸ್ ಕೆಳಗಡೆ UPS ಪ್ರಾವಿಷನ್ನು, ಸ್ಟೋರೇಜ್ ಪ್ರಾವಿಷನ್ ಕೊಟ್ಟಂಗೆ ಕಾಣಿಸ್ತಾರೆ ಅಲ್ಲ. ಹೌದು. ಇದು ಬಾತ್ರೂಮ್, ಕಾಮನ್ ಟಾಯ್ಲೆಟ್. ಇದು ಮಾಡ್ಯುಲರ್ ಕಿಚನ್ನು. ಈ ಮಾಡ್ಯುಲರ್ ಕಿಚನಲ್ಲಿ ಒಂದು ಲೈಟ್ ಇದೆ. ಫುಲ್ ಇಂಟೀರಿಯರ್ಸ್ ಮಾಡಿಸಿದ್ದಾರೆ. ಚೆನ್ನಾಗಿದೆ ಕಣೆ. ಕಲರ್ ಕಾಂಬಿನೇಷನ್ನು ಚೆನ್ನಾಗಿದೆ. ಫ್ಲೋರಿಂಗ್ ಎಲ್ಲ ಗ್ರಾನೈಟ್ಸು.
ವಿಂಡೋನೂ ಕೊಟ್ಟಿದ್ದಾರೆ. ನೋಡಿ ಕಿಚನ್ ವ್ಯಾಸ್ ಕಟ್ ಚೆಕ್ ಮಾಡ್ತಿದ್ದೇನೆ. ನೋಡಿ ಹೆಣ್ಮಕ್ಳು ನೋಡ್ತಾ ಇದ್ರೆ ನೀಟಾಗಿ ಅಬ್ಸರ್ವ್ ಮಾಡಿ ಏನೇನು ಬೇಕೋ ಅದೇ ಇದೆಯಾ ಇಲ್ವಾ ಅಂತಲೂ ಚೆಕ್ ಮಾಡಿ, ಯಾವುದು ಕಾಂಪ್ರಮೈಸ್ ಆಗಬೇಡಿ. ವಿಂಡೋ ಇದೆ ನೋಡಿ, ಕ್ರ್ಯಾಕರ್ ಯೂನಿಟ್ಸು ಎಲ್ಲನೂ ಕೊಟ್ಟಿದ್ದಾರೆ. ಇದು ಯುಟಿಲಿಟಿನ ತೋರಿಸ್ತಿದ್ದೀನಿ ನೋಡಿ. ಯುಟಿಲಿಟಿ ಇಲ್ಲೂ ಸೇಫ್ಟಿ ಗ್ರಿಲ್ ಕೊಟ್ಟಿದ್ದಾರೆ. ಯುಟಿಲಿಟಿಯಲ್ಲಿ ನೋಡಿ ಒಂದು ಪ್ಲಾಟ್ಫಾರ್ಮ್ ಕೊಟ್ಟಿದ್ದಾರೆ, ವಾಲ್ಗೆಲ್ಲ ಗ್ರೀನ್ ಟೈಲ್ಸ್ ಹಾಕಿದ್ದಾರೆ. ಲೀವ್ಸ್ ಟೈಲ್ಸ್, ಅದು ಗ್ರೀನ್ ಲೀವ್ಸ್ ಟೈಲ್ಸ್ ಚೆನ್ನಾಗಿದೆ. ಅಲ್ಲೊಂದು ಇದು ಕಾಮನ್ ಟಾಯ್ಲೆಟ್, ಇದು ಡೋರೆಲ್ಲ WPC ಹಾಕಿದ್ದಾರೆ ಕಣ್ರಿ, ವೆರಿ ಗುಡ್. ಕಾಮನ್ ಟಾಯ್ಲೆಟು ಉದ್ದ ಚೆನ್ನಾಗೈತೆ, ಉದ್ದಕ್ಕೆ ಚೆನ್ನಾಗಿದೆಯಲ್ಲ. ವಿಂಡೋ ಇದೆ, ವಾಲ್ಗೆಲ್ಲ ಟೈಲ್ಸ್ ಹಾಕಿರೋ ಕಮಾಡು, ವೆಸ್ಟರ್ನ್ ಕಮಾಡು, ಹ್ಯಾಂಡ್ ವಾಶ್ ಬೇಷನ್ನು ಇದೆ. ಇಲ್ಲೊಂದು ಬೆಡ್ರೂಮ್ ಇದೆ ಕಣ್ರಿ. ಫಸ್ಟ್ ಫ್ಲೋರಲ್ಲಿ ಭಾಳ ಜನ ಕೇಳ್ತಿರ್ತಾರಲ್ಲ, ಡೂಪ್ಲೆಕ್ಸ್ ಇರಬೇಕು ಫಸ್ಟ್ ಫ್ಲೋರಲ್ಲಿ ಕಂಪಲ್ಸರಿ. ಆ ಡೂಪ್ಲೆಕ್ಸಲ್ಲಿ ಒಂದು ಬೆಡ್ರೂಮ್ ಇರಬೇಕು. ಇಲ್ಲಿದೆ ನೋಡಿ, ಅಬ್ಸರ್ವ್ ಮಾಡಿ. ಆ ರೀತಿ ಇರೋರು ನೀವು ವಿಸಿಟ್ ಮಾಡಿ, ಇದು ನಿಮಗೆ ಸೂಕ್ತ. ಸೊ ನೋಡಿ, ಬೆಡ್ರೂಮ್ ಇದು 1 ಡೂಪ್ಲೆಕ್ಸಲ್ಲಿ, ಇದು ಬೆಡ್ರೂಮ್ 1, POP ಇದೆ, ಕಾಟು ಇದೆ, ವಾಲ್ಪೇಪರ್ ಮಾಡಿದ್ದಾರೆ, ವಿಂಡೋ ಇದೆ, ಒಂದು ಸೈಡ್ ವಾರ್ಡ್ರೋಬ್, ಕಂಪ್ಲೀಟ್ ವಾರ್ಡ್ರೋಬ್ ಕೊಟ್ಟಿದ್ದಾರೆ, ವೆರಿ ನೈಸ್. ಕಾಟಿಗೆಲ್ಲ ಸ್ಟೋರೇಜ್ ಪ್ರಾವಿಷನು ಕೊಟ್ಟಿದ್ದಾರೆ ನೋಡಿ. ಕುಷನ್ ಇದೆ, ಹೆಡ್ ಬೋರ್ಡು, ವಾರ್ಡ್ರೋಬ್ಗೆಲ್ಲ ಸ್ಲೈಡಿಂಗ್ ಡೋರ್ಸ್. ವೆರಿ ನೈಸ್. ಡ್ರಾಸ್ ಕೊಟ್ಟಿದ್ದಾರೆ. ಸ್ಟೋರೇಜ್ ಪ್ರಾವಿಷನ್, ಸ್ಟ್ಯಾಂಡಿಂಗ್ ಮಿರರು. ಓಕೆ, ನೋಡಿದ್ರಲ್ಲ ಫಸ್ಟ್ ಫ್ಲೋರಲ್ಲಿ. ಈಗ ಸೆಕೆಂಡ್ ಫ್ಲೋರ್ ಹೋಗೋಣ. ಸೆಕೆಂಡ್ ಫ್ಲೋರ್ ಸ್ಟೆಪ್ಸ್ ಅಬ್ಸರ್ವ್ ಮಾಡಿ, ಗ್ರಾನೈಟ್ಸು, ರೈಲಿಂಗ್ಸ್ ಎಲ್ಲ SS ರೈಲಿಂಗ್ಸು, ಮತ್ತು ಸೈಡಿಂಗ್ಸ್ ಎಲ್ಲ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ. ವಾಲ್ಗೆಲ್ಲ ವಾಲ್ಪೇಪರ್, ಅದು ನೋಡಿ ಬಳ್ಳಿ ವಾಲ್ಪೇಪರು, ಸೂಪರ್. ಸ್ಟೆಪ್ಸು ಸ್ಲೋಪ್ ಆಗಿದ್ದಾವೆ, ಟಫನ್ ಗ್ಲಾಸು ಕೊಟ್ಟಿದ್ದಾರೆ ಕಣ್ರಿ. ಭಾಳ ಖರ್ಚು ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಓಹೋ, ಜೂಮರ್ ನೋಡ್ರಿ, ಎಷ್ಟು ದೊಡ್ಡ ಜೂಮರ್ ಇಲ್ಲಿ ಸೆಂಟ್ರಲ್ಲಿ, ಭಾಳ ದೊಡ್ಡದಿದೆ. ವಿ ಆರ್ ಇನ್ ಸೆಕೆಂಡ್ ಫ್ಲೋರಲ್ಲಿ ಮಿನಿ ಹಾಲ್ನ ತೋರಿಸ್ತಿದ್ದೀನಿ ನೋಡಿ. ಲೆಫ್ಟ್ ಒಂದು ಬೆಡ್ರೂಮ್, ರೈಟ್ ಸೈಡ್ ಒಂದು ಬೆಡ್ರೂಮ್, ಆಪೋಸಿಟು ಮೇಲೆ ಫುಲ್ ಟಾಪ್ ರೂಫ್ ಹೋಗಲಿಕ್ಕೆ ಸ್ಟೇರ್ ಕೇಸ್ ಕಂಟಿನ್ಯೂ ಆಗುತ್ತೆ. ಈಗ ಮೊದಲು ಲೆಫ್ಟ್ ಸೈಡ್ ಇರೋ ಬೆಡ್ರೂಮ್ ನೋಡೋಣ. ಬೆಡ್ರೂಮ್ 2 ಇದು ಕಿಂಗ್ ಸೈಜ್ ಮಾಸ್ಟರ್ ಬೆಡ್ರೂಮ್, ಕಿಂಗ್ ಇರುವಂಥ ಬೆಡ್ರೂಮ್. ಈ ಕಿಂಗ್ ಸೈಜ್ ಬೆಡ್ರೂಮಲ್ಲಿ ಏನೇನು ಬೇಕು ಎಲ್ಲನೂ ಇರುತ್ತೆ ಬೆಡ್ರೂಮಲ್ಲಿ. ಪಕ್ಕ ಒಂದು TV ಕ್ಯಾಬಿನೆಟ್ ಕೊಟ್ಟಿದ್ದಾರೆ ನೋಡಿ, ವಾರ್ಡ್ರೋಬ್ ಇದೆ, ಮತ್ತು ಕಿಂಗ್ ಸೈಜ್ ಕಾಟ್ ಇದೆ, ವಾಲ್ಪೇಪರ್ ಕೊಟ್ಟಿದ್ದಾರೆ ಹೆಡ್ ಬೋರ್ಡ್ ಹತ್ರ. POPನೂ ಇದೆ. ಕಿಂಗ್ ಸೈಜ್ ಕಾಟಲ್ಲಿ ಸ್ಟೋರೇಜ್ ಪ್ರಾವಿಷನ್ ಇದೆ ನೋಡಿ. ನಿಮ್ಮೆಷ್ಟು ಬಟ್ಟೆ ಇದ್ರೂ ಏನಾದರೂ ಮಾಡ್ಬೋದು, ಅಲ್ಲಿ ಇಡ್ಬೋದು, ಸ್ಟೋರ್ ಮಾಡ್ಬೋದು. ಸೈಡ್ ಟೇಬಲ್ ಕೊಟ್ಟಿದ್ದಾರೆ ನೋಡಿ, ಆಲ್ಮೋಸ್ಟ್ ಸೈಡ್ ಟೇಬಲ್ ಕಂಪಲ್ಸರಿ. ಆ ಥರ ರ್ಯಾಕ್ ಎಲ್ಲ ಇರಲೇಬೇಕು. ಕುಷನ್ ಕೊಟ್ಟಿದ್ದಾರೆ, ಯಾಕಂದರೆ ಭಾಳ ಜನಕ್ಕೆ 99%, 100 ಜನ ತೊಗೊಂಡ್ರೆ 99 ಜನ ಮೊಬೈಲ್ ಯೂಸ್ ಮಾಡ್ತಾ ಮನಗ್ತೇವೆ. ಆ ಸೈಡ್ ಟೇಬಲ್ ಇದ್ದರೆ ಅಲ್ಲಿ ಇಟ್ಬಿಟ್ಟು ಮನಗ್ಬೋದು. ವಾಟರ್ ಬಾಟ್ಲು ಅಲ್ಲಿ ಇಡ್ಬೋದು. ಇದು ಅಟ್ಯಾಚ್ಡ್ ವಾಶ್ರೂಮ್, ಕಿಂಗ್ ಸೈಜ್ ಬೆಡ್ರೂಮ್ಗೆ ಅಟ್ಯಾಚ್ಡ್ ವಾಶ್ರೂಮ್. ಇದರಲ್ಲಿ ಸೇಮ್ ಏನೇನು ಇರಬೇಕು ಅದೆಲ್ಲನೂ ಇದೆ. ಕಮೋಡು, ವೆಸ್ಟರ್ನ್ ಕಮೋಡು, ವಿಂಡೋ, TV ಎಲ್ಲ ಟೈಲ್ಸ್ ಎಲ್ಲ ನೋಡಿದ್ರಲ್ಲ. ಇದು ವಾಕಿನ್ ವಾರ್ಡ್ರೋಬು, ಇದು TV ಕ್ಯಾಬಿನೆಟ್ಟು ನೋಡಿ. ಈ ಕಿಂಗ್ ಸೈಜ್ ಕಾಟಲ್ಲಿ, ಕಿಂಗ್ ಸೈಜ್ ಬೆಡ್ರೂಮಲ್ಲಿ ಹಾಲ್ಗೆ ಹೋಗೋಕ್ಕೆ ಅಗತ್ಯನೇ ಇಲ್ಲ. ಆರಾಮಾಗಿಲ್ಲೇ TV ಆನ್ ಮಾಡಿಕೊಂಡು TV ನೋಡ್ಬೋದು. ಆ ರೀತಿ ಸೌಲಭ್ಯ ಕೊಟ್ಟಿದ್ದಾರೆ ನೋಡಿ. ಇದು ಸ್ಟಡಿ ಟೇಬಲು ಇದೆ ನೋಡಿ, ದೊಡ್ಡ ವಿಂಡೋನೂ ಇದೆ. ಅಕಸ್ಮಾತ್ ನೀವು ವರ್ಕ್ ಮಾಡೋದಾದರೆ ಪ್ರತಿಯೊಂದು ಇಲ್ಲೇ ಮಾಡ್ಕೊಬೋದು ಕಣ್ರಿ. ಸ್ನಾನ ಮಾಡಿ ಬಟ್ಟೆ ಹಾಕೊಂಡು TV ನೋಡ್ಬೇಕಂದ್ರೆ TV ನೋಡ್ಬೋದು, ವರ್ಕ್ ಮಾಡ್ಬೇಕಂದ್ರೆ ಇಲ್ಲಿ ವರ್ಕ್ ಮಾಡ್ಬೋದು. ಜಸ್ಟ್ ಊಟ ಒಂದು ಮೇಲೆ ಕೆಳಗಡೆಯಿಂದ ತಗೊಂಡ್ಬಂದು ಕೊಟ್ಟರು ಸಾಕು, ನೀವು ಎಲ್ಲಿ ಹೋಗ್ದಂಗೆ ಇಲ್ಲೇ ವರ್ಕ್ ಮಾಡೋದಾರ. ರಿಲ್ಯಾಕ್ಸ್ ಆಗ್ಬೇಕಾ, ಯುಟಿಲಿಟಿ ಬಾಲ್ಕನಿನೂ ಕೊಟ್ಟಿದ್ದಾರೆ ನೋಡಿ. ಬೇಜಾರಾಗ್ತಾಯಿದೆ ಒಂಚೂರು ಹಂಗೆ ಫ್ರೆಶ್ ಗಾಳಿ, ಫ್ರೆಶ್ ಏರನ್ನು
ಹಂಗೆ ತೊಗೊಂಡು ಬರೋಣ ಅಂತ ಬಂದು ಬಾಲ್ಕನಿಯಲ್ಲಿ ರಿಲ್ಯಾಕ್ಸ್ ಆಗಿ ಹೊರಗಡೆ ಪ್ರಪಂಚ ಎಲ್ಲ ನೋಡಿ ಚೆನ್ನಾಗಿದೆ ಅಂತ ಮತ್ತೆ ವಾಪಸ್ ಹೋಗೋದು. ಹೀಗೆ ಮತ್ತೊಮ್ಮೆ ಈ ಕಿಂಗ್ ಸೈಜ್ ಕಾಟನ್ನು ಕಿಂಗ್ ಸೈಜ್ ಬೆಡ್ರೂಮನ್ನು ನೋಡಿ, ಇಲ್ಲಿ ವಾರ್ಡ್ರೋಬ್ ಮಾಡಿದ್ದಾರೆ, ಲಾಫ್ಟ್ ಕೊಟ್ಟಿದ್ದಾರೆ, ನೋಡಿದ್ರೆ ವಾರ್ಡ್ರೋಬ್ಗೆಲ್ಲ ಓಪನ್ ಡೋರ್ಸ್ ಕೊಟ್ಟಿದ್ದಾರೆ. ನೋಡಿದ್ರಲ್ಲ ಎಂಥ ಮರ ಈ ರೀತಿ ಮಾಡಿದ್ದಾರೆ. ಎಸ್, ಒಬ್ಬೊಬ್ಬರು ಒಂದೊಂದು ಐಡಿಯಾ ಚೆನ್ನಾಗಿ ಮಾಡ್ತಾರೆ. ಸೊ ಒಬ್ಬರಿಗೂ ಬಂದಿರೋ ಐಡಿಯಾ ಇನ್ನೊಬ್ಬರಿಗೆ ಬರೋದಿಲ್ಲ. ನೋಡಿ ಇಷ್ಟ ಆಯಿತು ಅಂದರೆ ಪಕ್ಕ ತಗೊಳ್ಳಿ, ಯಾಕಂದರೆ ಒಳ್ಳೆ ಲೊಕೇಶನಲ್ಲಿದೆ, ಡಿಮ್ಯಾಂಡ್ ಇರುವಂಥ ಏರಿಯಾ. ಇದು ಮಿನಿ ಹಾಲು, ಇಲ್ಲಿ ಒಂದು ಸ್ಟಡಿ ಟೇಬಲ್ಲು, ಲೈಬ್ರರಿ ಥರ ಮಾಡ್ಕೋಬೋದು. ಮೇಲೆ ರಾಫ್ಟರ್ ಭಾಳ ಯೂಸ್ ಮಾಡಿರ್ಕೊಂಡು POPಗೆಲ್ಲ ಖರ್ಚು ಮಾಡಿದ್ದಾರೆ. ಇಲ್ಲೆಲ್ಲ ಲೈಬ್ರರಿ, ಸ್ಟಡಿ ಟೇಬಲ್ಲು, ಮಕ್ಕಳು ಭಾಳ ಜನ ಇದ್ದೀರಾ, ಇಲ್ಲಿ ಕೂತ್ಕೊಂಡು ಓದ್ಬೋದು. ಇಲ್ಲ ಭಾಳ ಜನ ಓದ್ತೀರಾ, ಅಲ್ಲೆಲ್ಲ ಪುಸ್ತಕಗಳು ಇಟ್ಬಿಟ್ಟು ಚೆನ್ನಾಗಿ ಓದ್ಬೋದು. ಲೈಬ್ರರಿ ಥರ ಯೂಸ್ ಮಾಡ್ಬೋದು ಅದನ್ನು, ಸ್ಟಡಿ ರೂಮ್ ಥರ, ಸ್ಟಡಿ ಕಾರ್ನರ್ ಅದು. ಇದು ಕ್ವೀನ್ ಸೈಜ್ ಬೆಡ್ರೂಮ್, POP ಇದೆ, ಫ್ಯಾನ್ ಇದೆ, ಕ್ವೀನ್ ಸೈಜ್ ಕಾಟ್ ಇದೆ, ವಾಲ್ ಪೇಪರ್ ಹಾಕಿದ್ದಾರೆ, ಕುಷನ್ ಇದೆ, ದೊಡ್ಡ ವಿಂಡೋ ಇದೆ, TV ಕ್ಯಾಬಿನೆಟ್ ಇದೆ, ಒಂದಲ್ಲಿ 2 ವಿಂಡೋ. ವಾರ್ಡ್ರೋಬಿಲು ಚೆನ್ನಾಗಿದೆ ಕಂಡ್ರೆ, ವಾರ್ಡ್ರೋಬೆಲ್ಲ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಸ್ಟೋರೇಜ್ ಪ್ರಾವಿಷನು ಚೆನ್ನಾಗಿದೆ ನೋಡಿ ಇಲ್ಲಿ, ವೆರಿ ನೈಸ್. ಇಲ್ಲಿ ಡ್ರಾ ಓಪನ್ ಮಾಡಿ ನೋಡಿ, ನೋಡಿದ್ರಲ್ಲ TV ಕ್ಯಾಬಿನೆಟ್. ಇಲ್ಲೂ ಕ್ವೀನ್ ಸೈಜ್ ಬೆಡ್ರೂಮಲ್ಲೂ ಆರಾಮಾಗಿ ಔಟ್ಸೈಡ್ ಹೋಗ್ದಂಗೆ ಇಲ್ಲೇ TV ನೋಡ್ಬೋದು ಕಣ್ರಿ, ಆ ರೀತಿ ಮಾಡಿಕೊಟ್ಟಿದ್ದಾರೆ. ಸ್ಟ್ಯಾಂಡಿಂಗ್ ಮಿರರ್ ಇದೆ ನೋಡಿ ಇಲ್ಲಿ, ಕ್ವೀನ್ ಸೈಜ್ ಬೆಡ್ರೂಮ್ ಇರೋದಕ್ಕೆ. ಇಲ್ಲಿ ಆರಾಮಾಗೆ ಮೇಕಪ್ ಆಗಲಿಕ್ಕೆ, ಸೊ ಒಂದು ಏಂಜಲ್ ಥರ ರೆಡಿ ಆಗಲಿಕ್ಕೆ ಎಲ್ಲ ಪ್ರಾವಿಷನು ಕೊಟ್ಟಿದ್ದಾರೆ. ಇಲ್ಲಿ ಅಟ್ಯಾಚ್ಡ್ ವಾಶ್ರೂಮ್ ಇದೆ ನೋಡಿ, ಅಟ್ಯಾಚ್ಡ್ ವಾಶ್ರೂಮು ದೊಡ್ಡದಾಗಿದೆ ಕಣ್ರಿ, ಏಂಜಲ್ ತಕ್ಕಂತೆ. ಕಮೋಡ್, ವೆಸ್ಟರ್ನ್ ಕಮೋಡ್ ಇದೆ. ಏನ್ರಿ ಕ್ವೀನ್ ಸೈಜ್ ಬೆಡ್ರೂಮಲ್ಲಿ ಮಗಳಿಗೆ ಕೊಡಬೇಕಾ? ಹಾಗೇನಿಲ್ಲ, ನೀವು ಮಗಳಿಗಾದರೂ ಕೊಡ್ಬೋದು, ಮಗಗಾದರೂ ಕೊಡ್ಬೋದು, ನೀವೇ ಆದರೂ ಇರ್ಬೋದು, ಇಲ್ಲ ತಂದೆ ತಾಯಿ ಇದ್ದರೂ ಕೊಡ್ಬೋದು. ಯುವರ್ ವಿಶ್. ಆದರೆ ನಾವು ಹೆಸರಿಡ್ತೀವಿ, ಅಂದರೆ ಕ್ವೀನ್ ಸೈಜ್ ಬೆಡ್ರೂಮು, ಮಾಸ್ಟರ್ ಬೆಡ್ರೂಮ್ ಅಂತೇಳಿ ಯೂಸ್ವಲಿ ಇರುತ್ತಲ್ಲ, ಅದನ್ನು ನಾವು ಹೇಳ್ತಿದ್ದೇವೆ. ಅದಕ್ಕೆ ಕೋಪ ಮಾಡ್ಕೋಬೇಡಿ, ದಯವಿಟ್ಟು ನಮ್ಮನ್ನು ಕ್ಷಮಿಸಿ. ನೋಡಿದ್ರಲ್ಲ ಮತ್ತೆ ಜೂಮರನ್ನ, ಭಾಳ ದೊಡ್ಡ ಜೂಮರು. ಐ ಲೈಕ್ ಇಟ್. ಈಗ ಫುಲ್ ಟಾಪ್ ಹೋಗ್ತಿದ್ದೀವಿ, ಅಲ್ಲೆಲ್ಲ ಟ್ಯಾಂಕ್ ರೂಮು, ಆಳಮುಳೆ ಎಲ್ಲ ಇದೆ, ಅಬ್ಸರ್ವ್ ಮಾಡಿ. ಹೈಲೈಟ್ಸ್ ಅಂತೀರಾ, ಸಪ್ತಗಿರಿ ಇಂಜಿನಿಯರಿಂಗ್ ಕಾಲೇಜು ಜಸ್ಟ್ 2 ಕಿಲೋಮೀಟ್ರು, ಬೋರ್ಮಿಲ್ ಬಸ್ ಸ್ಟಾಪ್ 2 ಕಿಲೋಮೀಟ್ರು, ಬಗಲ್ಗುಂಟೆ ಹತ್ತಿರ, ಟಿ ದಾಸರಳ್ಳಿ ಮೆಟ್ರೋಗೆ ಒಂದು 4 ಕಿಲೋಮೀಟ್ರು, ನಾಗಸಂದ್ರ ಮೆಟ್ರೋಗೆ ಒಂದು 2 ಕಿಲೋಮೀಟ್ರು, ಚಿಕ್ಕಬಿದ್ರಕಲ್ಲು, ಮಂಜುನಾಥ ನಗರ ಎಲ್ಲನೂ ಹತ್ರ ಕಂಡ್ರಿ. ವಾಕಬಲ್ ಡಿಸ್ಟೆನ್ಸ್ 10 ರಿಂದ 15 ನಿಮಿಷದಲ್ಲಿ ಎಲ್ಲನೂ ಸಿಗುತ್ತೆ ನಿಮಗೆ. ಲೊಕೇಶನ್ ನಿಯರ್ ಬೈ ಸಪ್ತಗಿರಿ ಇಂಜಿನಿಯರಿಂಗ್ ಕಾಲೇಜ್, ಟಿ ದಾಸರಳ್ಳಿ, ನಾರ್ತ್ ಬ್ಯಾಂಗ್ಳೂರ್. ಪ್ರೈಸ್ 1,68,00,000. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.